ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುದ್ದಾಮನು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ನಾವೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ಉಪನಯನ ಫಂಕ್ಷನ್ಗೆ. ಸೊ ನಾನು, ಹಸ್ಬೆಂಡ್ ಮತ್ತು ಆಯುಷ್ 3 ಜನ ಹೋಗ್ತಾ ಇದ್ದೀವಿ. ಪಡುಬಿದ್ರೆಯಿಂದ ಹೆಬ್ರಿಗೆ ಹೋಗಬೇಕು. ಆ್ಯಕ್ಚುಲಿ ಈ ಫಂಕ್ಷನ್ ಬಂದು ಹೆಬ್ರಿಲಿದೆ. ಸೊ ಅಲ್ಲಿಗೆ ಹೋಗಬೇಕು. ಅಪ್ಪ ಅಮ್ಮ ಅಕ್ಕ ಬಾವ ಎಲ್ಲ ಬರ್ತಾರೆ. ಒಂಥರ ಖುಷಿ ಅವ್ರನ್ನ ಮೀಟ್ ಆಗೋದು ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು 11:30 ಆಯಿತು. ಅದೇ ಉಪನಯನ ಫಂಕ್ಷನ್ ಇದೆ, ಹಾಗೆ ಹೋಗ್ತಾ ಇದ್ದೀವಿ ನಾವು 3 ಜನ ಹೋಗ್ತಾ ಇದ್ದೀವಿ. ನಾನು, ಹಸ್ಬೆಂಡ್ ಮತ್ತು ಆಯುಷು ಅಲ್ಲಿ ಮಲ್ಕೊಂಡಿದ್ದಾನೆ. ಅವ್ನು ಮೊಬೈಲ್ ನೋಡ್ತಾ ಇದ್ದಾನೆ. ಸೊ ಇಲ್ಲಾಂದರೆ ಒಂಥರ ಹಂಗೆ ಕುತ್ಕೊಂಡು ಹಿಂಗೆ ನೋಡ್ತಾ ಇದ್ರು ಒಂಥರ ವಾಮಿಟ್ ಸೆನ್ಸೇಷನ್ ಥರ ಆಗುತ್ತೆ. ಸ್ವಲ್ಪ ದೂರ ಇದೆ ಅಲ್ವಾ. ಸೊ ಹಾಗಾಗಿ ಅದರಲ್ಲಿ ಡೆಪ್ತಾಗಿ ಹೋಗಿರ್ತೇನೆ. ನನಗಂತೂ ಮೊಬೈಲ್ ನೋಡಿದ್ರು ಕೂಡ ವಾಮಿಟ್ ಒಂದೊಂದ್ಸತಿ ಆಗುತ್ತೆ. ಸೊ ಹಾಗಾಗಿ ನಾನು ಮೊಬೈಲ್ ಅಷ್ಟು ಇದು ಮಾಡೋದಿಲ್ಲ. ಬಟ್ ಇವನು ಸ್ವಲ್ಪ ಮೊಬೈಲ್ ನೋಡಿದ್ರೆ ಅಷ್ಟು ಸ್ವಲ್ಪ ಕಂಟ್ರೋಲ್ ಆಗ್ತಾನೆ. ಸೊ ಹಾಗಾಗಿ ಅದನ್ನು ಕೊಡೋದಷ್ಟೇ. ಬನ್ನಿ ಈಗ ಹೋಗೋಣ. ತುಂಬ ಖುಷಿ ಇದೆ, ಯಾಕಂದರೆ ಅಪ್ಪ ಅಮ್ಮ ಎಲ್ಲ ನೋಡೋಕ್ಕೆ ಸಿಗ್ತಾರೆ ಅಂತ ಒಂಥರ ಖುಷಿ ಆಗುತ್ತೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಈಗ ಸಿಂಪಲಾಗಿ ರೆಡಿಯಾಗಿರುವಂಥದ್ದು ಬ್ಲೂ ಕಲರ್ ಸ್ಯಾರಿ, ಅದಕ್ಕೆ ಪರ್ಪಲ್ ಕಲರ್ ಕಾಂಬಿನೇಷನ್, ಅದರಲ್ಲಿ ಸಿಲ್ವರ್ ಬುಟ್ಟಾಸ್ ಇದೆ. ಸೊ ಹಾಗಾಗಿ ನಾನು ವರ್ಕ್ ಕೊಟ್ಟಿರೋದು ಬ್ಲೂಗೆ, ಸಾರಿ ಕಲರ್ಗೆ ಅದು ಬಟ್ಟ ಏನಿದೆ ಇಲ್ಲಿ ಬಟ್ಟ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ಕಾಂಬಿನೇಷನ್ ಮಾಡಿರುವಂಥದ್ದು ಚೆನ್ನಾಗಿದೆ. ಒಂಥರ ಸ್ಯಾರಿದು ಕಲರ್ ಕಾಂಬಿನೇಷನ್ನು ಬ್ಲೂ ಮತ್ತು ಪರ್ಪಲ್. ಸೊ ಈಗ ಹೋಗ್ತಾ ಇದ್ವಿ, ಬನ್ನಿ ಹೋಗೋಣ. ಆ್ಯಕ್ಚುಲಿ ನಾನು ಯುಗಾದಿ ಹಬ್ಬದ ವ್ಲಾಗ್ ಹಾಕಬೇಕಿತ್ತು. ಸೊ ಜಾಸ್ತಿ ಏನು ಶೂಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ಅದನ್ನು ಕೂಡ ಹಾಕೋಕ್ಕಾಗಿಲ್ಲ. ನೋಡೋಣ, ಹಾಕ್ತೀನಿ. ನಾನು ಈ ಕಿವಿದ್ದು ವ್ಲಾಗ್ ಮಾಡಿ ತೋರಿಸಿದ್ದೆ ಡಿಸೈನು. ಸೊ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ರಿ, ಮತ್ತು ತುಂಬ ಜನ ಅದ್ರ ಬಗ್ಗೆ ಕ್ವಶನ್ಸ್ ಕೂಡ ಕೇಳ್ತಾನೆ ಇರ್ತೀರಾ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಕಲರ್ ಸ್ಟೋನ್ನ ಆ್ಯಡ್ ಮಾಡುವಂಥದ್ದು, ಅಂದರೆ ನಾವು ಯಾವ ಕಲರ್ ಸ್ಯಾರಿ ಅಥವಾ ಯಾವ ಕಲರ್ ಚೂಡಿದಾರ ಹಾಕ್ತೀವೋ ಅದಕ್ಕೆ ಮ್ಯಾಚ್ ಮಾಡುವಂಥದ್ದು. ತುಂಬಾ ಚೆನ್ನಾಗಿದೆ ಇದು. ಇದರಲ್ಲಿ ವೆರೈಟೀಸ್ ತುಂಬ ಡಿಸೈನ್ಸ್ ನೀವು ಮಾಡ್ಕೊಳ್ಬೋದು. ಮತ್ತು ನೀವು ಡೈಲಿ ಯೂಸಿಗೆ ಖಾಲಿ ಸ್ಟೋನ್ ಅಷ್ಟೇ ವೇರ್ ಮಾಡ್ಬೋದು ಕೂಡ. ಸೊ ಸಿಂಪಲ್ ಜೀನ್ಸಿಗೆಲ್ಲ ಹಾಕೋದಿದ್ರೆ ಈಗ ಖಾಲಿ ಸ್ಟೋನ್ ಏನಿದೆ ಅದನ್ನಷ್ಟೇ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು, ಸಖತ್ತಾಗಿ ಕಾಣುತ್ತೆ. ಅದಕ್ಕೆ ನೋಡಿ ನಾನು ಜುಮ್ಕ ಕೂಡ ಹಾಕಿದ್ದೇನೆ. ಸೊ ವಿತೌಟ್ ಜುಮ್ಕ ಕೂಡ ನಾವು ಖಾಲಿ ಸ್ಟಡ್ಡನ್ನು ಕೂಡ ಹಾಕೊಳ್ಬೋದು, ಚೆನ್ನಾಗಿ ಕಾಣುತ್ತೆ ಒಂಥರ ಅದು. ಎಷ್ಟು ಬಿಸಿಲಿದೆ ನೋಡಿ. ಈಗ ನಾವು ಹಾಲ್ ರೀಚ್ ಆದ್ವಿ, ಹೋಗ್ಬೇಕೀಗ ಒಳಗೆ. ಈಗಷ್ಟೇ ಅಲ್ಲಿ ಹಾಲಿಗೆ ಬಂದು ಸ್ವಲ್ಪ ಜ್ಯೂಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಶುಗರ್ ಕೇನ್ ಜ್ಯೂಸ್ ಇತ್ತು, ಅದನ್ನು ಕುಡಿದ್ವಿ. ಅದಾದಮೇಲೆ ಒಳಗಡೆ ಹೋದರೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ಬಟ್ ಏನು ಮಾಡಿದ್ವಿ ಅಂದರೆ ಸ್ವಾಮೀಜಿ ಇದ್ರಲ್ಲ, ಸೊ ಸ್ವಾಮೀಜಿ ನಾವು ಬರೋಷ್ಟರಲ್ಲಿ ಆ್ಯಕ್ಚುಲಿ ತುಂಬ ಹೊತ್ತಾಗಿದೆ ಅಂತಲ್ಲ, ಬೇಗ ಬಂದಿದ್ರ ಸ್ವಾಮೀಜಿ ಬಂದು ತುಂಬಾ ಹೊತ್ತಾಗಿತ್ತು. ಹಾಯ್, ಅಷ್ಟು ರಶ್ ಉಂಟು, ಅದಕ್ಕೆ ಮತ್ತೆ ಬೇಗ ಸ್ವಾಮೀಜಿ ಸಿಕ್ಕಿದ್ರು, ಹೋಗಿ ಹೊರಟಲ್ವಾ. ಸೊ ಹಾಗಾಗಿ ಬೇಗ ಆಶೀರ್ವಾದ ತಗೊಂಡು ಈಗ ಹೊರಗಡೆ ಕೂತಿದ್ದೇವೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಶೆಕೆಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗೆ ನಾವು ಹೊರಗಡೆ ಬಂದು ಕೂತಿದ್ದೇವೆ. ಇದು ನನ್ನ ಫಸ್ಟ್ ಅಕ್ಕ. ಈಗ ಊಟಕ್ಕೆ ಬಂದ್ವಿ. ಆಯುಷ್ ಸ್ಟಾರ್ಟ್ ಮಾಡಿದ್ದಾನೆ ಊಟ, ನಾವು ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಅಮ್ಮ ಅಪ್ಪ ಅಕ್ಕ ಚಿಟ್ಟು ಎಲ್ಲ ಕೂತ್ಕೊಳ್ತಾರೆ. ಐಸ್ ಕ್ರೀಮ್ ಇದೆ,
ಐಸ್ ಕ್ರೀಮ್ ತಿನ್ನು. ಮೈ ಫೇವ್ರೇಟ್. ಎಲ್ಲಿಟ್ಟೆ ಸ್ಪೂನು? ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು ಆಯಿತಾ. ಒಳ್ಳೆದುಂಟಾ? ಹೌದು. ಯೂಟ್ಯೂಬ್ ವಿಡಿಯೋ ಫಂಕ್ಷನ್ ಎಲ್ಲ ಆಯ್ತು. ಆ್ಯಕ್ಚುಲಿ ನಾವು ತುಂಬ ಕುತ್ಕೊಂಡೆಲ್ಲ ಮಾತಾಡಿದ್ವಿ, ಬಟ್ ಅದನ್ನೆಲ್ಲ ನಾನು ಶೂಟ್ ಮಾಡೋಕ್ಕಾಗಿಲ್ಲ. ಈಗ ನಾವು ಹೌದು, ಅಮ್ಮ ಅರ್ಜೆಂಟ್ ಮಾಡಿದ್ರಲ್ಲ, ಸೊ ಹಾಗಾಗಿ ಈಗ ನಾವು ಹೊರಟಿದ್ದೆ. ಯಾಕೆಂದರೆ ಅವ್ರು ಎಲ್ಲಿ ತನಕ ಹೋಗ್ಬೇಕಲ್ಲ, ಕಟ್ಟೆ ತಂದರೆ ಘಾಟಿ ಮೇಲೆ ಹತ್ತಿ ಹೋಗ್ಬೇಕು. ಕರೆಕ್ಟಾ? ಹಾಂ, ಘಾಟಿ ಮೇಲೆ ಹತ್ತಿ ಹೋಗ್ಬೇಕಲ್ಲ ಅವರು, ಹಾಗಾಗಿ. ಸೊ ಅವ್ರು ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಕರೀತಾ ಇದ್ದಾರೆ, ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಈಗ ನಾವು ಹೊರಟಿದ್ದು. ಎಲ್ಲರಿಗೂ ಬಾಯ್ ಬಾಯ್ ಬಾಯ್. ಉಪನಯನ ಫಂಕ್ಷನಿಗೆ ಹೋಗಿ ಬಂದ್ವಿ. ನಮ್ಮ ಜೊತೆ ಚಿಂಟುನು ಬಂದ. ಚಿಂಟು ನನ್ನ ಅಕ್ಕನ ಮಗ. ಸೊ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ ಅವನ್ನ. ಇದ್ದಾನೆ. ನಾವು ಮುರುಡೇಶ್ವರ ಹೋಗಿದ್ವಲ್ಲ ಚಿಟ್ಟು. ಹಾಂ, ನಾವು ಮುರುಡೇಶ್ವರ ಹೋಗಿದ್ವಲ್ಲ, ಆ ಲಾಗಲ್ಲೆಲ್ಲ ಇದ್ದಾನೆ ಅವನು. ನನಗೆ ರಜೆ ಇದಲ್ಲ ಈಗ. ಸೊ 9ನೇ ತಾರೀಕು ರಿಸಲ್ಟ್ ಇದೆ ಅಂತ ಹೇಳ್ದ. ಸೊ ಅಲ್ಲಿ ತನಕ ಅಂದರೆ 7th ನಾನು ಕೂಡ ಹೋಗ್ಲಿಕ್ಕಿದೆ ತೀರ್ಥಹಳ್ಳಿಗೆ. ಸೊ ಹಾಗಾಗಿ ಆಯುಷದ್ದು ರಿಸಲ್ಟ್ ಆದ ತಕ್ಷಣ ನಾವು ಕೂಡ ಹೋಗ್ತೀವಲ್ಲ ತೀರ್ಥಹಳ್ಳಿಗೆ. ಸೊ ಜೊತೆಗೆ ಹೋಗೋಣ ಅಂಥೇಳಿ. ಉಪನಯನ ಫಂಕ್ಷನ್ ಎಲ್ಲ ಮುಗೀತು, ಈಗ ಬಂದ್ವಿ. ಸೊ ಚಿಂಟು ಬಂದಿದ್ದಾನೆ ನನ್ನ ಜೊತೆ, ಆಗಲೇ ತೋರಿಸಿದ್ನಲ್ಲ. ಸೊ ಚಿಂಟು ಬಂದಿದ್ದಾನೆ. ಈಗ ಆಚೆ ಜ್ಯೂಸ್ ತರಲಿಕ್ಕಂತ ಹೋದರು. ನಿಮಗೆ ಯೂಶ್ವಲಿ ಗೊತ್ತೇ ಇದೆ ನನ್ನ ವ್ಲಾಗ್ ನೋಡೋರಿಗೆ, ನನಗೆ ಕಾಮತ್ ಡ್ರಿಂಕಲ್ಲಿ ಜ್ಯೂಸ್ಗಳು ಎಲ್ಲನೂ ನಂಗೆ ತುಂಬಾ ಇಷ್ಟ. ಎಲ್ಲ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ಪೆಷಲಿ ನನಗೆ ನಾರ್ಮಲಾಗಿ ಲೈಮ್ ಜ್ಯೂಸ್ ತುಂಬಾ ಇಷ್ಟ ಆಗುತ್ತೆ. ನಂಗೆ ಅಲ್ಲಿದ್ದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಒಂದಲ್ಲ 2 ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ನೋಡ್ಬೋದು ಎಷ್ಟು ಬೆವರಿದ್ದೀನಿ ಅಂತೇಳಿ. ಸೊ ಹಾಗಾಗಿ 2 ಥರಕ್ಕೆ ಹೇಳಿದ್ದೀನಿ. ಸೊ ಜ್ಯೂಸ್ ಕೊಡ್ತು ಮತ್ತು ಹೋಗೋದು. ಸಖತ್ ಚೆನ್ನಾಗಿತ್ತು ಫಂಕ್ಷನು. ಅಪ್ಪ ಅಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು, ಅಕ್ಕನ್ನೆಲ್ಲ ನೋಡಿ. ಸೊ ಮಾತಾಡಿದೆ ತುಂಬಾ, ಬಟ್ ಅದನ್ನು ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕೆಂದರೆ ಅಪರೂಪಕ್ಕೆ ಸಿಕ್ಕಿರ್ತಾರಲ್ಲ, ಅವಾಗ ಸಿಕ್ಕಾಪಟ್ಟೆ ಮಾತಾಡೋಕ್ಕಿರುತ್ತೆ. ಸೊ ಹಾಗಾಗಿ ತುಂಬ ಮಾತಾಡ್ತಿದ್ನಲ್ಲ, ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಒಂಥರ ತುಂಬ ಖುಷಿ ಆಯಿತು. ಸೊ ಒಳ್ಳೆ ರೀತಿಯಲ್ಲಿ ಒಂದು ಫಂಕ್ಷನ್ ಆಯಿತು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಹೋಗಿ ಬಂದ್ವಿ. ಈಗ ಸೀದಾ ಮನೆಗೆ ಹೋಗೋದು. ಅದೇ ಜ್ಯೂಸ್ ಒಂದು ಕುಡಿದು ಹೋಗುವ ಅಂತೇಳಿ. ಸೊ ಈಚೆ ಬಂದರೆ ಜ್ಯೂಸನ್ನೊಂದು ಮಿಸ್ ಮಾಡೋದಿಲ್ಲ ನಾವು, ಯಾವಾಗ ಸಹ ಮಿಸ್ ಮಾಡೋದಿಲ್ಲ. ಈಗ ನಾವು ಮನೆ ರೀಚ್ ಆದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್.